ಚೇತನ್ ರಿಂದ ರಾಜ್ಕುಮಾರ್ಗೆ ಅಪಮಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ರಾಜ್ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗ್ರಹಿಸ್ತಾ ಇರೋದು. ಬಸವೇಶ್ವರ ನಗರ ಠಾಣೆಗೂ ಕೂಡ ಚೇತನ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು. ನಟ ಚೇತನ್ ಅವರು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಇವತ್ತು ಈ ರೀತಿ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೊಟ್ಟಿರುವಂತಹ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಸರಿಯಲ್ಲ. ಸಾರ್ವಜನಿಕವಾಗಿ ನಟ ಅಹಿಂಸಾ ಚೇತನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ಕೂಡ ನಡೆಯಿತು. ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಿ. ನಿನ್ನೆ ಅಣ್ಣವರು ಹುಡುಗಪ್ಪ ಆಯ್ತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡುಗಪ್ಪ ಆಚರಣೆ ಮಾಡ್ಕೊಂಡಿದ್ವಿ. ನಟ ಚೇತನ್ ಅಂತ ನಿರುದ್ಯೋಗಿ ನಟ ಬಾರಿನ್ತಳಿ ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಮಾರುಕಟ್ಟೆ ಕೊಡೋದು ಸೂಕ್ತನ, ಇಂಥ ಬೆಳೆ ಬಾಳುವಂತಹ ಸಂದರ್ಭದಲ್ಲಿ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂತ ಮಾತನ್ನ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿ ಪ್ರಿಯಾಗಿ ಇರ್ತೀವಿ. ವಿಷಯ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದ್ರೂ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಏನಾದ್ರು ಒಂದು ಆಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಬಿಟ್ಟರೆ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವೆ. ಅಣ್ಣವ್ರಿಗೆ ಸರ್ಕಾರವಾಗ್ಲಿ ಇನ್ನೊಂದಾಗ್ಲಿ ಅದು ಬಿಟ್ಟಿ ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಎತ್ತಿ ನಿಲ್ಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ದಾರೆ. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೆ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡಕ್ಕೆ ಅರ್ಹತೆನೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮ್ಗೆ ನೋವಾಗಿದೆ. ಈ ನೋವನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಿದೀವಿ ಅಂದ್ರೆ ಕಾನೂನು ಪ್ರಕಾರವಾಗಿ ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಕನಕಪುರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಸತೀಶ್ ಕನಕಪುರ, ಈಗ ನಟ ಅಹಿಂಸಾ ಚೇತನ್ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಕಾಂಪ್ಲೆಕ್ಸ್ ಅಂತ ಹೇಳಿಕೊಂಡು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ವಿಚಾರ ಸುದ್ದಿ ಆಗಿಲ್ಲ. ಬಟ್ ಈಗ ನಟ ಚೇತನ್ ಈ ಒಂದು ವಿಚಾರವನ್ನ ಮೆನ್ಷನ್ ಮಾಡೋದಕ್ಕೆ ಕಾರಣ ಏನು? ಅವರ ಹೇಳಿಕೆಗಳ ಹಿಂದಿರುವಂತಹ ಮರ್ಮ ಏನು ಅಂತ? ಎಸ್ ಧನುಶ್ರೀ, ವಿವಾದಗಳ ಸುತ್ತ ಚೇತನ್ ಅಥವಾ ಚೇತನ್ ಸುತ್ತ ವಿವಾದಗಳು ಗೊತ್ತಿಲ್ಲ. ಆದರೆ ಆ ಮನುಷ್ಯ ಸಿನಿಮಾಗಳಿಗಿನ್ನ ಹೆಚ್ಚಾಗಿ ವಿವಾದಗಳಲ್ಲೇ ಜಾಸ್ತಿ ಗುರುತಿಸ್ಕೊಳ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಚಿತ್ರರಂಗದ ವಿಚಾರವಾಗಿ, ಒಂದು ಸ್ಮಾರಕಗಳ ವಿಚಾರವಾಗಿ ವಿಷ್ಣುವರ್ಧನ್ ಅವರಿಗೆ ಒಂದು ಮೈಸೂರಿನಲ್ಲಿ ಸ್ಮಾರಕ ಕೊಟ್ಟಾಗಲೂ ಕೂಡ ಈ ರೀತಿಯಾದಂಥ ಒಂದು ಸ್ವರವನ್ನು ಎತ್ತಿದ್ರು. ಈಗ ಮತ್ತೊಂದು ಇದನ್ನು ಸ್ವರ ಅನ್ನಬಾರ್ದು, ಅಪಸ್ವರ ಅಂತಲೇ ಹೇಳಬೇಕು. ಏನಕ್ಕೆಂದರೆ ಈ ಅವರ ಒಂದು ಹೇಳಿಕೆ ಏನಿದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಏನಿದೆ, ಅವರ ಕಣ್ಣಿಗೆ ಅದು ಕಾಂಪ್ಲೆಕ್ಸ್ ಥರ ಕಾಣಿಸಿರ್ಬೋದೇನೋ, ಆದರೆ ಅವರ ಅಭಿಮಾನಿಗಳಿಗೆ ಅದು ಪುಣ್ಯಭೂಮಿ. ಸೊ ಆ ಒಂದು ಜಾಗಕ್ಕೆ ಪ್ರತಿ ವರ್ಷ ಕೂಡ ಯಾವ ರೀತಿಯಾದಂಥ ಅಭಿಮಾನಿಗಳು ಅದನ್ನು ಅಭಿಮಾನದಿಂದ ಮೆರೆಸ್ತಾರೆ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವ್ರನ್ನ ನಮ್ಮ ಕನ್ನಡ ನಾಡು ನುಡಿಯ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂಥ ನಿಟ್ಟಿನಲ್ಲಿ, ಅವ್ರನ್ನ ದೇವರು ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಆರಾಧಿಸ್ತಾರೆ. ಇವತ್ತವರೆಗೂ ಕೂಡ ಮೆರೆಸ್ತಾರೆ. ಅವರು ನಮ್ಮ ಜೊತೆ ಇಲ್ಲ, 20 ವರ್ಷಗಳು ಕಳೆದಿದೆ, ಆದರೂ ಕೂಡ ಇವತ್ತಿಗೂ ಕೂಡ ಅವರ ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ಒಂದು ಗೌರವವನ್ನು ಕೊಡ್ತಾರೆ ಅಂತದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಇಂತಹ ವ್ಯಕ್ತಿಯ ಬಗ್ಗೆ ಈಗ ಅವರ ಸ್ಮಾರಕಕ್ಕೆ ಯಾಕೆ ಜಾಗ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡುವ ಮುಖಾಂತರ ಒಂದು ಪೋಸ್ಟ್ ಅನ್ನು ಹಾಕಿ ಈಗ ವಿವಾದಕ್ಕೆ ಅವರು ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅನ್ಬೋದು. ಈಗ ಈ ವಿವಾದ ಅಣ್ಣವರ ಅಭಿಮಾನಿಗಳನ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಅನ್ಬೋದು. ಈಗ ಆಲ್ರೆಡಿ ರಾಜ್ಯಾದ್ಯಂತ ಬಹುತೇಕ ಅಣ್ಣವರ ಅಭಿಮಾನಿಗಳು ಚೇತನ್ ವಿರುದ್ಧ ಸಿಡಿದು ನಿಂತಿದ್ದಾರೆ ಅಂತ ಅನ್ಬೋದು. ಚೇತನ್ ಅಹಿಂಸಾ ಏನಿದ್ದಾರೆ, ಅವರು ಮೊದಲಿಗೆ ಭಾರತೀಯ ಪ್ರಜೆಯೇ ಅಲ್ಲ, ಆತ ಬಂದು ಅಮೆರಿಕದಲ್ಲಿರುವಂಥ ನಿವಾಸಿ. ಇಲ್ಲಿ ಬಂದು ಯಾಕೆ ಈ ರೀತಿಯಾದಂಥ ಸ್ವಾಸ್ಥ್ಯ ಕೆಡಿಸುವಂಥ, ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ? ಸುವ್ಯವಸ್ಥೆ ಚೆನ್ನಾಗಿರ್ಬೇಕಂದ್ರೆ ಇಂತಹ ವ್ಯಕ್ತಿಗಳು ದೂರ ಇರ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕನ್ನಡ ಪರ ಸಂಘಟನೆಗಳು ಇರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಒಂದು ಆಕ್ರೋಶದ ಕಿಚ್ಚನ್ನು ಹೊರಹಾಕ್ತಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ಮಂಡಳಿಯ ಕದವನ್ನು ತಟ್ಟಿದ್ದಾರೆ. ಇವತ್ತು ಶನಿವಾರ ಆದ ಕಾರಣ ವಾಣಿಜ್ಯ ಮಂಡಳಿ ರಜೆ ಇದೆ, ಆದರೆ ಸೋಮವಾರದಿಂದ ಶುರುವಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಚೇತನ್ ಅವರಿಗೆ ಒಂದು ಉತ್ತರ ಕೊಡ್ತಾರೆ ಅನ್ನುವಂಥದ್ದು. ಏನಕ್ಕೆ ಅಂತಂದ್ರೆ ಈಗ ಆಲ್ರೆಡಿ ರಾಜ್ಕುಮಾರ್ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಅದನ್ನ ಪ್ರಶ್ನೆ ಕೂಡ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವ್ಯಕ್ತಿಗಳು ಮಾಡ್ತಾರೆ. ಏನಕ್ಕೆ ಅಂದ್ರೆ, ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ನಾಡು ನುಡಿ ವಿಚಾರದಲ್ಲಿ ಏನು ಅನ್ನುವಂಥದ್ದು ಗೊತ್ತು. ಇವತ್ತೇನಾದ್ರೂ ಕನ್ನಡ ಚಿತ್ರರಂಗ ಒಂದು ಸುಭದ್ರ ಸ್ಥಿತಿಯಲ್ಲಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಎನ್ನುವಂಥದ್ದು ಇಡೀ ಕನ್ನಡ ಚಿತ್ರರಂಗಕ್ಕೂ ಗೊತ್ತು, ನಾಡು ನುಡಿಗೂ ಗೊತ್ತು, ಮತ್ತೆ ಬೇರೆ ಭಾಷೆಯವರಿಗೂ ಕೂಡ ಗೊತ್ತು. ಆ ರೀತಿಯಾದಂತಹ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂತಹ ಒಂದು ಮಾತುಗಳು
ಸರಿ ಇಲ್ಲ ಅನ್ನುವಂಥದ್ದು ಈಗ ಆಲ್ರೆಡಿ ಕೇಳಿ ಬರ್ತಿದೆ. ಇದರ ನಡುವೆ ಕೂಡ ಚೇತನ್ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಶುರುವಾಗಿದೆ. ಅವರು ಕೂಡ ಇದನ್ನ ರಾಜಕೀಯ ಪ್ರೇರಿತ ಹಾಗೆ ಹೀಗೆ ಅನ್ನುವಂಥದ್ದನ್ನ ನಮ್ಮ ನ್ಯೂಸ್ 18 ಮುಖಾಂತರವೇ ಅದನ್ನ ಸಮಜಾಯಿಸಿ ಕೊಡುವಂತ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅವರು ಕೂಡ ಹೇಳ್ತಾರೆ, ಸಾಕಷ್ಟು ನಟರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಕನ್ನಡ ನುಡಿ ವಿಚಾರವಾಗಿ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ರಸ್ತೆಗೆ ನಿಂತು ಅವರ ಕರ್ನಾಟಕದ ಪರವಾಗಿ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ರಲ್ಲಿ ಮುಂಚೂಣಿಯಲ್ಲಿ ನಿಂತುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರೇ ಧನುಶ್ರೀ. ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.